ದೇಶದ ಭದ್ರತೆಗೆ ಕಾದಿದ್ದ ದೊಡ್ಡ ಗಂಡಾಂತರವೊಂದನ್ನ ಕರ್ನಾಟಕ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅತ್ಯಂತ ಚಾಣಾಕ್ಷತನದಿಂದ ತಪ್ಪಿಸಿದೆ. ಇತ್ತೀಚೆಗೆ ಸೂಪರ್ ಹಿಟ್ ಆಗಿದ್ದ ದುರಂಧರ್ ಸಿನಿಮಾ ಮಾದರಿಯಲ್ಲೇ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸ್ಕೆಚ್ ಹಾಕಿದ್ದ ಇಬ್ಬರು ಶಂಕಿತ ಉಗ್ರರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಾಕಿಸ್ತಾನದ ಐಎಸ್ಐಎಸ್ ಹ್ಯಾಂಡ್ಲರ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ದಾವಣಗೆರೆ ಮತ್ತು ತುಮಕೂರಿನ ಇಬ್ಬರು ಯುವಕರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಏನಿದು ದುರಂಧರ್ ಮಾಡೆಲ್ ಸಂಚು? ಪಾಕಿಸ್ತಾನಿ ಉಗ್ರರು ನಡೆಸಿದ್ದ ಆ ಕರಾಳ ಪ್ಲಾನ್ ಆದ್ರೂ ಏನು? ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದ ಭದ್ರತೆಗೆ ಕಾದಿದ್ದ ಗಂಡಾಂತರ ತಪ್ಪಿಸಿದ ಖಾಕಿ ಪಡೆ. ಇನ್ಸ್ಟಾಗ್ರಾಂ ಜಾಲತಾಣದಲ್ಲಿ ನಡೀತಿತ್ತು ಉಗ್ರರ ಸ್ಕೆಚ್. ದಾವಣಗೆರೆ ತುಮಕೂರಿನ ಇಬ್ಬರು ಶಂಕಿತ ಉಗ್ರರು ಸದ್ಯ ಪೊಲೀಸರ ಅತಿಥಿ. ಮುಂಬೈ ಉದ್ಯಮಿ ಹಿಂದೂ ಪರ ಹೋರಾಟಗಾರನ ಹತ್ಯೆಗೆ ನೀಡಲಾಗಿತ್ತು ಸುಪಾರಿ. ರೀಲ್ಸ್ ಲೋಕದ ಇನ್ಸ್ಟಾಗ್ರಾಂ ದೇಶದ್ರೋಹಿಗಳ ಸಂಚಿಕೆ ಅಖಾಡವಾಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಹೌದು, ಇತ್ತೀಚೆಗೆ ತೆರೆಕಂಡ ದುರಂಧರ್ ಸಿನಿಮಾದಲ್ಲಿ ಭಾರತದ ರಾ ಏಜೆಂಟ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಇದ್ದು ಪಾಕಿಸ್ತಾನದ ಪತಾಕಿಗಳನ್ನು ಧ್ವಂಸ ಮಾಡುವ ಕತೆ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಅದೇ ಮಾದರಿಯಲ್ಲಿ ಭಾರತದಲ್ಲೂ ವಿಧ್ವಂಸಕ ಕೃತ್ಯ ನಡೆಸಿ ರಕ್ತಪಾತ ಹರಿಸಲು ಪಾಕಿಸ್ತಾನಿ ಹ್ಯಾಂಡ್ಲರ್ಗಳು ಸ್ಕೆಚ್ ಹಾಕಿದ್ರು. ದೇಶದ ಮುಸ್ಲಿಂ ಯುವಕರನ್ನ ದಾಳವಾಗಿ ಬಳಸಿಕೊಳ್ಳಲು ಮುಂದಾಗಿದ್ದ ಐಸಿಐಸಿ ಸಂಘಟನೆಯ ಆಟ ಕರ್ನಾಟಕ ಪೊಲೀಸರ ಮುಂದೆ ಉಲ್ಟಾ ಹೊಡೆದಿದೆ. ಗುಪ್ತಚರ ಇಲಾಖೆ ನೀಡಿದ ಪಕ್ಕಾ ಇನ್ಫಾರ್ಮೇಶನ್ ಬೆನ್ನತ್ತಿದ ತುಮಕೂರು ಟೌನ್ ಪೊಲೀಸರು ದಾವಣಗೆರೆಯ ಜಮೀರ್ ಖಾನ್ ಮತ್ತು ತುಮಕೂರಿನ ಅಲ್ಲಾ ಬಕ್ಷಿ ಎನ್ನುವ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದು ದೇಶಕ್ಕೆ ಕಾದಿದ್ದ ದೊಡ್ಡ ಕಂಟಕವನ್ನ ದೂರ ಮಾಡಿದ್ದಾರೆ. ಇನ್ನು ಬಂಧಿತರ ಪೈಕಿ ದಾವಣಗೆರೆಯ ಬಿಡಿ ಲೇಔಟ್ ನಿವಾಸಿ 22 ವರ್ಷದ ಜಮೀರ್ ಖಾನ್ ಹಿನ್ನೆಲೆ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ದಿನನಿತ್ಯ ಕಟ್ಟಡ ನಿರ್ಮಾಣ ಕೆಲಸ ಮಾಡಿಕೊಂಡಿದ್ದ ಈತ ಕೆಲಸದ ನೆಪದಲ್ಲಿ ಹಾಸನ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗೆ ಅಲಿಯುತ್ತಿದ್ದ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಪಾಕಿಸ್ತಾನದ ಶಬಾಸ್ ಬುಟ್ಟಿ ಮತ್ತು ರಾಣಾ ಉನ್ನೇನ್ ಕೊಟ್ಟ ನಕಲಿ ದೇಶ ಪ್ರೇಮದ ನಶೆಗೆ ಬಿದ್ದ ಜಮೀರ್ ತುಮಕೂರಿನ ಅಲ್ಲಾ ಬಕ್ಷಿ ಜೊತೆ ಸೇರಿ ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದ್ದ. ಇವರಿಬ್ಬರ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂ ಚಾಟ್ಗಳನ್ನು ಜಾಲಾಡಿದ ಪೊಲೀಸರಿಗೆ ಶಾಕಿಂಗ್ ಸತ್ಯಗಳು ಹೊರಬಿದ್ದಿವೆ. ಪಾಕ್ ಮೂಲದ ಶಬಾಸ್ ಬುಟ್ಟಿ ಮತ್ತು ರಾಣಾ ಉನ್ನೇನ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಇವರಿಗೆ ಉಗ್ರರು ಒಂದು ಭೀಕರ ಟಾಸ್ಕ್ ನೀಡಿದ್ದರು. ಮುಂಬೈನಲ್ಲಿರುವ ಪ್ರಮುಖ ಉದ್ಯಮಿ ಹಾಗೂ ಹಿಂದೂ ಪರ ಹೋರಾಟಗಾರರನ್ನ ಹತ್ಯೆ ಮಾಡುವಂತೆ ಸುಪಾರಿ ನೀಡಲಾಗಿತ್ತು. ಇದನ್ನ ಮುಂಚಿತವಾಗಿಯೇ ಪತ್ತೆ ಹಚ್ಚಿದ್ದ ಪೊಲೀಸ್ ಹಾಗೂ ಗುಪ್ತಚರ ಇಲಾಖೆ ಮೊದಲು ತುಮಕೂರಿನಲ್ಲಿ ಅಲ್ಲಾ ಬಕ್ಷಿಯನ್ನು ವಶಕ್ಕೆ ಪಡೆದುಕೊಂಡಿತ್ತು. ನಂತರ ಜಮೀರ್ ಖಾನ್ನನ್ನು ದಾವಣಗೆರೆಯ ರೈಲ್ವೆ ನಿಲ್ದಾಣದಲ್ಲಿ ಪಕ್ಕಾ ಪ್ಲಾನ್ ಪ್ರಕಾರ ಲಾಕ್ ಮಾಡಿ ತನಿಖೆ ನಡೆಸಲಾಗುತ್ತದೆ. ಸದ್ಯಕ್ಕೆ ಮಾಹಿತಿ ಇದೆ, ಬಟ್ ಇನ್ನೂ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿಯನ್ನು ನಾವು ತುಮಕೂರಿನ ಪಡಿಬೇಕು. ತುಮಕೂರಿನ ಪೊಲೀಸರ ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚಿನ ಅಂಶಗಳ ಬಗ್ಗೆ ತಮಗೆ ತಿಳಿಸ್ತೇವೆ. ಪಾಕಿಸ್ತಾನದಲ್ಲಿ ಕೂತು ಭಾರತದ ಯುವಕರನ್ನ ಬ್ರೈನ್ ವಾಶ್ ಮಾಡ್ತಿರೋ ಐಎಸ್ಐಎಸ್ ಉಗ್ರರು ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಹಾಕಿದ್ದ ಭೀಕರ ಪ್ಲಾನ್ ಅನ್ನು ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿ ವಿಫಲಗೊಳಿಸಿದ್ದಾರೆ. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದಿರೋ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇವರ ಜಾಲ ಎಲ್ಲೆಲ್ಲಿ ಹರಡಿದೆ, ರಾಜ್ಯದಲ್ಲಿ ಇವರ ಜೊತೆ ಕೈ ಜೋಡಿಸಿದ ಇನ್ನುಳಿದ ದೇಶದ್ರೋಹಿಗಳು ಯಾರು, ಇವರಿಗೆ ಆರ್ಥಿಕ ಸಹಾಯ ಮಾಡ್ತಿರೋರು ಯಾರು ಅನ್ನೋದರ ಕಂಪ್ಲೀಟ್ ವಿವರವನ್ನು ಖಾಕಿ ಪಡೆ ಜಾಲಾಡ್ತಿದೆ. ಕ್ರೈಮ್ ಬ್ಯೂರೋ, ಒನ್ ಕನ್ನಡ ನ್ಯೂಸ್.